ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 3 ವೃಂದಾವನದಾಚೆಯ ಕೃಷ್ಣ ಲೀಲೆ. ಇದರಿಂದ 17ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 17. ಉತ್ತರಾಯಾಂ ಧೃತ ಪೂರೋರ್ವಂಶ ಸಾಧ್ವಭಿಮನ್ಯುನ ಸ ವೈ ದ್ರೌಣ್ಯಸ್ತ್ರ ಸಂಪ್ಲುಷ್ಟ ಪುನರ್ಭಗವತ ಧೃತಃ. ಅನುವಾದ: ಮಹಾವೀರನಾದ ಅಭಿಮನ್ಯುವಿನಿಂದ ಅವನ ಪತ್ನಿಯಾದ ಉತ್ತರೆಯ ಗರ್ಭದಲ್ಲಿ ಉತ್ಪನ್ನವಾದ ಪೂರುವಂಶದ ಬೀಜರೂಪವಾದ ಭ್ರೂಣವು ದ್ರೋಣಪುತ್ರನಾದ ಅಶ್ವತ್ಥಾಮನಿಂದ ಸುಡಲ್ಪಟ್ಟಿದ್ದಿತು. ಆದರೆ ತದನಂತರ ಭ್ರೂಣವನ್ನು ಭಗವಾನ್ ಶ್ರೀಕೃಷ್ಣನು ಕಾಪಾಡಿದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ಭಗವಂತ ಈಗ ತನ್ನ ಲೀಲೆ ಮುಗೀತು, ತಾನು ಅಂತರ್ಧಾನನಾಗಬೇಕು ಅಂತ ಯೋಚನೆ ಮಾಡ್ತಾನೆ. ಈಗ ಕುರುಕ್ಷೇತ್ರ ಯುದ್ಧದಲ್ಲಿ 12 ಅಕ್ಷೋಹಿಣಿ ಸೈನ್ಯ ಎಲ್ಲ ನಾಶ ಆಗತ್ತೆ. ಸೊ ಅದಾದ್ಮೇಲೆ ಅವನು ಅನ್ಕೊಳ್ತಾನೆ, ಈಗ ನಾನು ಬಂದಂತ ಕೆಲಸ ಮುಗೀತು, ಅಂದ್ರೆ ದೊಡ್ಡ ಭೂಭಾರ ಪರಿಹಾರ ಆಯ್ತು. ಆದ್ರೆ ಯದುವಂಶದವರೆಲ್ಲ ಹೀಗೆ ಇದಾರಲ್ಲ, ಇವರಿದ್ರು ಕೂಡ ಇದು ಭೂಭಾರ ಆಗತ್ತೆ. ಸೊ ಈಗ ಇವರನ್ನೆಲ್ಲ ನಾಶ ಮಾಡಬೇಕು, ಅಂದರೆ ಇವರು ಇಲ್ಲಿ ತಮ್ಮ ಲೀಲೆಯನ್ನು ಮುಗಿಸಿ ಹೋಗುವಂಥ ಸಮಯ ಬಂದಿದೆ. ಇವರು ಮದ್ಯಪಾನ ಮಾಡಿ ಮತ್ತರಾಗಿ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸಾಯ್ತಾರೆ. ಅದು ನನ್ನ ಅಂತರ್ಧಾನವಾದ ಮೇಲೆ ಈ ಒಂದು ಘಟನೆ ಸಂಭವಿಸುತ್ತೆ ಅಂತೆಲ್ಲ ಅವನು ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡು, ಮತ್ತೆ ಒಂದು ಒಳ್ಳೆ ಪುಣ್ಯವಾದಂತಹ, ಅಂದರೆ ನ್ಯಾಯ ಧರ್ಮದ ಮಾರ್ಗದಲ್ಲಿ ನಡೆಯುವಂತಹ ಒಂದು ಆಡಳಿತ ಕ್ರಮವನ್ನ ತೋರಿಸೋದಕ್ಕೋಸ್ಕರ, ಅಂದ್ರೆ ಆ ರೀತಿ ಒಳ್ಳೆ ತರದಲ್ಲಿ ಆಡಳಿತ ಹೇಗೆ ನಡೆಸೋದು ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಯುಧಿಷ್ಠಿರ ಮಹಾರಾಜನನ್ನ ಜಗತ್ತಿನ ಸಾರ್ವಭೌಮ ಸ್ಥಾನದಲ್ಲಿ ಅವನು ಸ್ಥಾಪನೆ ಮಾಡ್ತಾನೆ ಭಗವಂತ ಅಂತ ತಿಳ್ಕೊಂಡ್ವಿ. ಈಗ ಈ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಮಹಾವೀರನಾಗಿರುವಂತ ಅಭಿಮನ್ಯು ಇದಾನಲ್ಲ, ಅವನ ಪತ್ನಿಯಾದಂತಹ ಉತ್ತರೆಯ ಗರ್ಭದಲ್ಲಿ ಒಂದು ಮಗು, ಅಂದ್ರೆ ಇನ್ನೂ ಹುಟ್ಟಿರೋದಿಲ್ಲ, ಭ್ರೂಣ ಅಂತ ಹೇಳ್ತೀವಲ್ವಾ, ಆ ರೀತಿ ಅಂದ್ರೆ ಪುರುವಂಶದ ಬೀಜ ರೂಪವಾದಂತಹ ಒಂದು ಭ್ರೂಣ ಇರುತ್ತೆ. ಯಾಕಂದ್ರೆ ಈಗ ಯುದ್ಧದಲ್ಲಿ ದ್ರೌಪದಿಯ ಮಕ್ಕಳೆಲ್ಲರೂ ಸತ್ತು ಹೋಗಿರ್ತಾರೆ, ಅಭಿಮನ್ಯು ಸತ್ತೋಗ್ತಾನೆ. ಈಗ ಇದ್ದಿದ್ದು ಆ ಮಗು ಒಂದೇ. ಆ ಮಗು ಉಳ್ಕೊಂಡ್ರೆ ಪುರುವಂಶದ ಒಂದು ವಾರಸುದಾರ ಇದ್ದಂಗೆ. ಆ ಒಂದು ಮಗು ಮಾತ್ರ ಉಳ್ಕೊಂಡಿರುತ್ತೆ. ದ್ರೋಣನ ಮಗ ಇರ್ತಾನಲ್ಲ ಅಶ್ವತ್ಥಾಮ, ಅವನಿಗೆ ಕೋಪ ಬಂದ್ಬಿಟ್ಟಿರುತ್ತೆ, ದುರ್ಯೋಧನ ಇವರನ್ನೆಲ್ಲ ಕೊಂದುಬಿಟ್ರಲ್ಲ ಅಂತ, ಅವರನ್ನು ಕೂಡ ನಾಶ ಮಾಡಬೇಕು ಅಂತ. ಉಳಿದಂತ ಆ ಮಗು ಇನ್ನೂ ಅದು ಹುಟ್ಟೇ ಇರಲಿಲ್ಲ, ಹೊಟ್ಟೆಯಲ್ಲಿದ್ದಾಗ್ಲೇ ಆ ಭ್ರೂಣವನ್ನ ಅವನು ನಾಶ ಮಾಡಬೇಕು ಅಂತಂದ್ಬಿಟ್ಟು ಅಶ್ವತ್ಥಾಮ ಏನು ಮಾಡ್ತಾನೆ, ಬಾಣ ಬಿಟ್ಟು ಅದನ್ನ ಸುಟ್ಟು ಬಿಡ್ತಾನೆ ಆ ಒಂದು ಭ್ರೂಣವನ್ನ. ಆದ್ರೆ ಕೃಷ್ಣ ಇದಾನಲ್ಲ, ಅವನು ಆ ಭ್ರೂಣವನ್ನ ಕಾಪಾಡ್ತಾನೆ. ಈ ವಿಷಯದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಈಗ ಗುರುಗಳೇನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಮಹಾವೀರ ಅಭಿಮನ್ಯುವಿನಿಂದ ಉತ್ತರೆಯಲ್ಲಿ ಆದ ಗರ್ಭವು ಭ್ರೂಣ ಸ್ಥಿತಿಯಲ್ಲಿದ್ದಾಗ ಅದನ್ನು ಅಶ್ವತ್ಥಾಮ ಬ್ರಹ್ಮಾಸ್ತ್ರದಿಂದ ದಹಿಸಿದ್ದನು. ಆದರೆ ಭಗವಾನ್ ಶ್ರೀಕೃಷ್ಣನು ಆ ಗರ್ಭದ ಒಳಗಡೆ 2ನೆಯ ಶರೀರವನ್ನು ನೀಡಿದ್ದನು. ಇದರಿಂದ ಪುರುವಂಶದವನು ಉಳಿದುಕೊಂಡನು. ಅಂದ್ರೆ ಮಹಾವೀರ ಅಭಿಮನ್ಯು, ಯಾರು ಅರ್ಜುನನ ಮಗ ಅಭಿಮನ್ಯು ಇದಾನಲ್ಲ, ಅವನಿಂದ ಉತ್ತರೆಯ ಗರ್ಭದಲ್ಲಿ ಒಂದು ಭ್ರೂಣ ಇರತ್ತೆ, ಅಂದ್ರೆ ಒಂದು ಮಗು ಹುಟ್ಟೋದ್ರಲ್ಲಿ ಇರತ್ತೆ. ಆ ಮಗುವನ್ನ ಅಶ್ವತ್ಥಾಮ ಬ್ರಹ್ಮಾಸ್ತ್ರದಿಂದ ಅದನ್ನ ಸುಟ್ಟು ಹಾಕ್ಬಿಡ್ತಾನೆ. ಆದ್ರೆ ಭಗವಂತ ಕೃಷ್ಣ ಏನ್ ಮಾಡ್ತಾನೆ, ಆಕೆಯ ಗರ್ಭದ ಒಳಗಡೆ ಹೋಗಿ ಆ ಮಗುವನ್ನ ಕಾಪಾಡ್ತಾನವನು. ಅದರಿಂದ ಪುರುವಂಶದ ಆ ಮಗು ಉಳ್ಕೊಳ್ಳುತ್ತೆ. ಈ ಘಟನೆಯಿಂದ ನೇರವಾಗಿ ರುಜುವಾಗುವುದೇನೆಂದರೆ, ಶರೀರ ಮತ್ತು ಆಧ್ಯಾತ್ಮಿಕ ಕಿಡಿಯಾದ ಜೀವಿಯು ಒಂದೇ ಅಲ್ಲ, ಬೇರೆ ಬೇರೆ ಎಂಬುದು. ನೋಡಿ, ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ನಾವು. ಈಗ ಭಗವಂತ ಗರ್ಭದ ಒಳಗಡೆ ಹೋದಾಗ ಆ ಮಗು ಆಲ್ರೆಡಿ ಸುಟ್ಟು ಹೋಗಿತ್ತು, ಆದ್ರೆ ಆ ಜೀವ ಹಾಗೆ ಇತ್ತಲ್ವಾ. ಭಗವಂತ ಏನು ಮಾಡ್ದ, ಅದಕ್ಕೆ ಇನ್ನೊಂದು ಶರೀರವನ್ನ, ಆ ಸುಟ್ಟು ಹೋಗಿರೋ ಶರೀರವನ್ನ ಬಿಟ್ಟು ಬೇರೆ ಶರೀರವನ್ನ ಕೊಡ್ತಾನೆ ಭಗವಂತ. ಇದರಿಂದ ನಮ್ಗೆ ಅರ್ಥ ಆಗೋದು ಏನು ಅನ್ನೋದನ್ನ ಇಲ್ಲಿ ತಿಳ್ಕೊಬೇಕಿದು ಭಗವದ್ಗೀತೆಯ ವಿಚಾರ. ದೇಹ ಮತ್ತೆ ಶರೀರ ಒಂದೇ ಅಲ್ಲ, ಅಂದ್ರೆ ಶರೀರ ಮತ್ತೆ ಆಧ್ಯಾತ್ಮಿಕ
ಆಧ್ಯಾತ್ಮಿಕ ಕಿಡಿ ಅಂದರೆ ನಾವು ಆತ್ಮ ಅಂತ ಕರಿತೀವಿ, ಜೀವಿ ಅಂತ ಕರಿತೀವಲ್ವಾ, ಆ ಎರಡೂ ಒಂದೇ ಅಲ್ಲ. ದೇಹನೇ ಬೇರೆ, ಜೀವಿನೇ ಬೇರೆ. ಆ ದೇಹದಲ್ಲಿ ಜೀವಿ ಇರ್ತಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಡಿಫ್ರೆನ್ಶಿಯೇಟ್ ಗೊತ್ತಿರಬೇಕು ನಮಗೆ, ಆವಾಗಲೇ ಇದೆಲ್ಲ ಚೆನ್ನಾಗಿ ಅರ್ಥ ಆಗೋದು. ಇಲ್ಲಿ ನೋಡಿ, ಭಗವಂತ ಅವನಿಗೆ ಬೇರೆ ದೇಹ ಕೊಡ್ತಾನೆ. ಈ ದೇಹ ಹೋದ್ರೆ ನಿನಗೆ ಇನ್ನೊಂದು ದೇಹ ಕೊಡ್ತೀನಿ ಅಂತ. ಆ ಮಗು ಹೊಟ್ಟೆಲಿದ್ದಾಗಲೇ ಬೇರೆ ಇನ್ನೊಂದು ದೇಹವನ್ನು ಕೊಟ್ಟಿರ್ತಾನೆ. ಸೊ ಇಲ್ಲಿ ಇನ್ನೂ ಒಂದು ಅರ್ಥ ಮಾಡ್ಕೋಬೇಕು, ಏನು ಅಂತಂದರೆ ನಮ್ಮನ್ನ ಯಾರೂ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ನಮ್ಮ ಆಯಸ್ಸಾಗಿರ್ಬಹುದು, ಭಗವಂತನ ಕೃಪೆಯಾಗಿರ್ಬೋದು, ಅವನು ಏನು ಡಿಸೈಡ್ ಮಾಡಿರ್ತಾನೋ ಅಷ್ಟೇ ನಮಗೆ ಆಯಸ್ಸಿರುತ್ತೆ. ಅದಕ್ಕಿಂತ ನಾವು 1 ಸೆಕೆಂಡ್ ಜಾಸ್ತಿನೂ ಬದುಕೋಕ್ಕಾಗಲ್ಲ, ಕಡಿಮೆನೂ ಬದುಕೋಕ್ಕಾಗಲ್ಲ. ಸೊ ಅದಕ್ಕೇ ಭಗವಂತನ ಮೇಲೆ ಅಷ್ಟು ನಂಬಿಕೆ ನಮಗಿರಬೇಕು. ಅವನು ಕೈ ಬಿಟ್ಬಿಟ್ಟ ಅಂತಂದರೆ ಆಗೋಯ್ತು. ಈಗ ಅವನೇ ಡಿಸೈಡ್ ಮಾಡಿರ್ತಾನೆ ನಾನು ಇವತ್ತು ಸಾಯಲೇಬೇಕು ಅಂತ, ಆಗ ಆ ಕೆಲಸ ನಡೆಯುತ್ತೆ. ಅವನು ಏನಾದರೂ ನಮ್ಮ ವಿಷಯದಲ್ಲಿ ಇನ್ನೂ ನಮಗೆ ಸಾವಿಲ್ಲ ಅಂತ ಅವ್ನು ಡಿಸೈಡ್ ಮಾಡಿದರೆ ನಮ್ಮನ್ನು ನಾಶ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದಕ್ಕೆ ನಾವು ಯಾವುದಕ್ಕೂ ಹೆದರ್ಕೋಬೇಕಾಗಿಲ್ಲ. ನಾನು ಧರ್ಮದಿಂದ ಸತ್ಯದಿಂದ ನಡ್ಕೊಳ್ತಾ ಇದ್ದೀನಿ ಅಂತಂದಮೇಲೆ ನಾನು ಯಾವುದೇ ವಿಷಯಕ್ಕೂ ಯಾರ ಬಗ್ಗೆನೂ ನಾನು ಯೋಚನೆ ಅಥವಾ ಭಯ ಪಡೋದಾಗಲಿ ಅದೆಲ್ಲ ಯಾವುದೂ ಮಾಡಬೇಕಾಗಿಲ್ಲ. ಯಾಕಂದರೆ ಅವನ ಇಚ್ಛೆ ಹೇಗಿರುತ್ತೋ ಹಾಗೇ ಆಗುತ್ತೆ ಅಂತಂದಮೇಲೆ ನಾನು ಯಾಕೆ ಹೆದರ್ಕೋಬೇಕು? ನನಗೆ ಸಾವು ಬರಬೇಕು ಅಂತ ಭಗವಂತ ಡಿಸೈಡ್ ಮಾಡಿದ್ಮೇಲೆ ಆಗೋಯ್ತು, ಬಂದೇ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಭಗವಂತನನ್ನ ನಂಬ್ಕೊಂಡಿರೋರಿಗೆ ಯಾವ ರೀತಿಯ ಭಯನೂ ಇರೋದಿಲ್ಲ. ಯಾಕೆ ಅಂತಂದರೆ ಏನು ಮಾಡಬೇಕು ಅಂತ ಅವ್ನು ಡಿಸೈಡ್ ಮಾಡಿರ್ತಾನೋ ಅದೇ ರೀತಿ ನಮ್ಮ ಜೀವನದಲ್ಲಿ ಆಗುತ್ತೆ. ಅವನು ಕೊಟ್ಟಂಥ ಕೆಲಸವನ್ನು ಮಾಡ್ಕೊಳ್ತಾ ಅವನ ಸ್ಮರಣೆ ಮಾಡ್ಕೊಂಡಿರೋದು ಅಷ್ಟೇ ನಮ್ಮ ಕೆಲಸ. ಬೇರೆದೆಲ್ಲ ಅವ್ನು ಹೇಳಿದಾಗ ಅವ್ನು ಮಾಡಿದಾಗ ನಡ್ಕೊಂಡು ಹೋಗ್ತಾ ಇರುತ್ತೆ, ಆಯಿತಾ. ಇಲ್ಲಿ ನೋಡಿ, ಅವನು ಹೊಟ್ಟೆಲಿದ್ದಾಗ ಆ ಬ್ರಹ್ಮಾಸ್ತ್ರವನ್ನು ಬಿಟ್ಟು ಅವನು ಸುಟ್ಟಿರ್ತಾನೆ. ಆದರೆ ಭಗವಂತ ಅವನಿನ್ನೂ ಬದುಕಿರಬೇಕು ಅಂತ ಅವನು ಅಂದ್ಕೊಂಡಿರ್ತಾನೆ. ಅದಕ್ಕೋಸ್ಕರ ಅವನು ಕಾಪಾಡ್ತಾನೆ ಅವನನ್ನು. ಅದಕ್ಕೆ ಹೇಳೋದು, ಯಾರನ್ನ ಭಗವಂತ ಕಾಪಾಡಬೇಕು ಅಂತ ನಿರ್ಧಾರ ಮಾಡಿರ್ತಾನೋ ಅವ್ರನ್ನ ಯಾರೂ ನಾಶ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಯಾರನ್ನ ಭಗವಂತ ನಾಶ ಮಾಡಲೇಬೇಕು ಅಂದ್ಕೊಂಡಿರ್ತಾನೋ ಅವ್ರನ್ನ ಯಾರೂ ಕಾಪಾಡೋಕ್ಕಾಗಲ್ಲ. ಇದಕ್ಕೊಂದು ಎಕ್ಸಾಂಪಲ್, ಇಲ್ಲಿ ಕಾಪಾಡೋದಕ್ಕೊಂದು ಎಕ್ಸಾಂಪಲ್ ಆಯಿತು, ಬದುಕಿಸೋದಕ್ಕೊಂದು ಎಕ್ಸಾಂಪಲ್ಲು ಪ್ರಹ್ಲಾದ ಮಹಾರಾಜ ಇದ್ದಾನೆ. ನಾಶ ಮಾಡೋದಕ್ಕೊಂದು ಎಕ್ಸಾಂಪಲ್ ಏನು ಅಂತಂದರೆ ಕುರುಕ್ಷೇತ್ರ ಯುದ್ಧ. ಅದರಲ್ಲಿ ಅವನು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ದಾನೆ ಯಾರು ಸಾಯಬೇಕು ಅಂತಂದ್ಬಿಟ್ಟು. ಸೊ ಇಲ್ಲಿ ಅರ್ಜುನ ಒಂದು ನಿಮಿತ್ತನಾಗಿ ಆ ಕೆಲಸವನ್ನು ಮಾಡ್ತಾನೆ. ಇದರಿಂದ ನಮಗೆ ಗೊತ್ತಾಗುತ್ತಲ್ವಾ. ಸೊ ಇಲ್ಲಿ ನಮಗೆ ಅರ್ಥ ಆಯಿತು, ಈ ಶರೀರ ಮತ್ತು ಆಧ್ಯಾತ್ಮಿಕ ಕಿಡಿಯಾದಂಥ ಜೀವಿ ಎರಡೂ ಒಂದೇ ಅಲ್ಲ, ಬೇರೆ ಬೇರೆ ಅನ್ನೋದು. ಪುರುಷನ ವೀರ್ಯ ಸ್ಥಾಪನೆಯಿಂದ ಹೆಂಗಸು ಗರ್ಭಧಾರಣೆ ಮಾಡುವಾಗ ಜೀವಿಯು ಅದರಲ್ಲಿ ಆಶ್ರಯ ಪಡೆಯುತ್ತದೆ. ಆಗ ಪುರುಷನ ಮತ್ತು ಸ್ತ್ರೀಯ ಸ್ರಾವಗಳು ಬೆರೆತು ಒಂದು ಬಟಾಣಿಯ ಗಾತ್ರದ ದೇಹ ರಚನೆಯಾಗುತ್ತದೆ. ಅದು ನಿಧಾನವಾಗಿ ಬೆಳೆಯುತ್ತಾ ಒಂದು ಪೂರ್ಣ ಶರೀರವಾಗುತ್ತದೆ. ಆದರೆ ಬೆಳೆಯುತ್ತಿರುವ ಭ್ರೂಣವು ಹೇಗೆಯೇ ಆಗಲಿ ನಾಶವಾದರೆ ಆ ಜೀವಿಯು ಇನ್ನೊಂದು ಶರೀರದಲ್ಲಿ ಅಥವಾ ಇನ್ನೋರ್ವ ಹೆಂಗಸಿನ ಗರ್ಭದಲ್ಲಿ ಆಶ್ರಯ ಪಡೆಯಬೇಕಾಗುತ್ತದೆ. ಇಲ್ಲಿ ಹೇಗೆ ಹೊಟ್ಟೆಯಲ್ಲಿ ಮಗು ಉತ್ಪತ್ತಿಯಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲು ಪುರುಷನ ವೀರ್ಯ ಹೆಂಗಸಿನ ಗರ್ಭದ ಒಳಗಡೆ ಸ್ಥಾಪನೆಯಾದಾಗ ಆ ಹೆಂಗಸು ಗರ್ಭಧಾರಣೆ ಮಾಡಬೇಕಾದ್ರೆ ಆ ಜೀವಿ ಇರುತ್ತಲ್ಲ ಅದು ಆ ಒಂದು ಗರ್ಭದ ಆಶ್ರಯವನ್ನು ಪಡೆಯುತ್ತೆ. ಅಂದರೆ ಗರ್ಭಧಾರಣೆ ಮಾಡಬೇಕಾದ್ರೆ ಜೀವಿ ಅದರಲ್ಲಿ ಆಶ್ರಯವನ್ನು ಪಡ್ಕೊಳ್ಳುತ್ತೆ. ಆಗ ಏನಾಗುತ್ತೆ, ಪುರುಷನ ಮತ್ತು ಸ್ತ್ರೀಯ ಸ್ರಾವಗಳೆಲ್ಲ ಬೆರೆತ್ಕೊಂಡು ಒಂದು ಸಣ್ಣ ಬಟಾಣಿ ಇರುತ್ತಲ್ಲ ಅಷ್ಟು ದೊಡ್ಡದ ಒಂದು ದೇಹದ ರಚನೆ ಆಗುತ್ತೆ. ನೋಡಿ, ದೇಹ ರಚನೆ ಆಗೋದಕ್ಕೆ ಮುಂಚೆನೆ ಜೀವಿ ಬಂದು ಅದರಲ್ಲಿ ಸೇರ್ಕೊಂಡಿರುತ್ತೆ. ಯಾವಾಗ ಆ ವೀರ್ಯ ಸ್ಥಾಪನೆ ಆಗುತ್ತೋ ಆಗಲೇ ಅಲ್ಲಿ ಜೀವ ಬಂದು ಸೇರ್ಕೊಳ್ಳುತ್ತೆ. ಆಮೇಲೆ ಅದು ನಿಧಾನವಾಗಿ ಬೆಳೀತಾ ಬೆಳೀತಾ ಒಂದು ಪೂರ್ಣವಾದಂಥ ಶರೀರ ಆಗುತ್ತೆ. ಆದರೆ ಆ ಬೆಳೀತಾ ಇರುವಂಥ ಭ್ರೂಣ ಇದೆಯಲ್ಲ ಅದು ಹೇಗಾದರೂ ಒಂದು ನಾಶ ಆಗುತ್ತೆ ಅಂತ ಇಟ್ಕೊಳ್ಳಿ. ಈಗ ಅದರಲ್ಲಿ ಆಲ್ರೆಡಿ ಜೀವ ಬಂದು ಕೂತಿದೆ, ಬಟ್ ಆ ದೇಹ ರಚನೆ ಆಗಬೇಕಾದ್ರೆ ಏನೋ ಹೆಚ್ಚು ಕಡಿಮೆ ಆಗಿ ಅದು
ಮಿಸ್ಕ್ಯಾರೇಜ್ ಅಂತ ಹೇಳ್ತೀವಿ ನಾವು, ಆ ಥರ ಆಗೋದು, ಅಥವಾ ಹೇಗೋ ಒಂದು ನಾಶ ಆದಾಗ ಆ ಜೀವಿ ಅದರಲ್ಲಿ ಇರುತ್ತಲ್ಲ, ಅದು ಇನ್ನೊಂದು ದೇಹವನ್ನು ಪಡ್ಕೊಳ್ಳೇಬೇಕು. ಅದಕ್ಕೋಸ್ಕರ ಏನು ಮಾಡುತ್ತೆ, ಯಾವುದಾದ್ರೂ ಇನ್ನೊಂದು ಹೆಂಗಸಿನ ಗರ್ಭಕ್ಕೆ ಹೋಗಿ ಅದು ಸೇರ್ಕೊಳ್ಳುತ್ತೆ. ಅಂದರೆ ಒಂದು ಶರೀರ ಅನ್ನೋದು ಅದಕ್ಕೆ ಬೇಕೇ ಬೇಕು. ಅದಕ್ಕೋಸ್ಕರ ಈ ಒಂದು ಭ್ರೂಣ ನಾಶ ಆದರೆ ಅದು ಇನ್ನೊಂದು ಶರೀರ ಅಥವಾ ಇನ್ನೊಂದು ಹೆಂಗಸಿನ ಗರ್ಭದಲ್ಲಿ ಆದರೂ ಆಶ್ರಯವನ್ನು ಪಡಿಬೇಕಾಗುತ್ತೆ. ಅಂದರೆ ಇಲ್ಲಿ ಒಂದು ಅರ್ಥ ಆಗೋದೇನು, ಅದು ಇನ್ನೂ ಬೀಜ ರೂಪದಲ್ಲಿದ್ದಾಗಲೇ ಆ ಜೀವಿ ಅದರೊಳಗಡೆ ಬಂದಿರುತ್ತೆ ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತಲ್ವಾ. ಸೊ ಮಹಾರಾಜ ಪುರುವಿನ ಅಥವಾ ಪಾಂಡವರ ಅನುವಂಶಿಯಾಗಲು ಆಯ್ಕೆಗೊಂಡಿದ್ದ ಜೀವಿಯು ಸಾಮಾನ್ಯ ಜೀವಿಯಾಗಿ ಇರಲಿಲ್ಲ. ಭಗವಂತನ ಪರಮೇಚ್ಛೆಯಿಂದ ಆ ಜೀವಿಯು ಯುಧಿಷ್ಠಿರ ಮಹಾರಾಜನ ಉತ್ತರಾಧಿಕಾರಿಯಾಗುವ ಭಾಗ್ಯವನ್ನು ಹೊಂದಿದ್ದನು. ಆದುದರಿಂದ ಅಶ್ವತ್ಥಾಮನು ಪರೀಕ್ಷಿತ ರಾಜನಿದ್ದ ಭ್ರೂಣವನ್ನು ನಾಶಪಡಿಸಿದಾಗ ಭಗವಂತನು ತನ್ನ ಅಂತರಂಗ ಶಕ್ತಿಯಿಂದ ಉತ್ತರೆಯ ಗರ್ಭದಲ್ಲಿ ಜನಿಸಲಿರುವ ಮತ್ತು ಬಹಳ ಅಪಾಯ ಸ್ಥಿತಿಯಲ್ಲಿದ್ದ ಪರೀಕ್ಷಿತ ರಾಜನಿಗೆ ದರ್ಶನವನ್ನೀಯಲು ಆ ಗರ್ಭದೊಳಗೆ ಪ್ರವೇಶಿಸಿದನು. ಭಗವಂತನು ಆ ಗರ್ಭದೊಳಗಿದ್ದು ಮಗುವಿಗೆ ಉತ್ತೇಜನ ನೀಡಿದನು ಮತ್ತು ತನ್ನ ಸರ್ವವ್ಯಾಪಕ ಶಕ್ತಿಯಿಂದ ಪರೀಕ್ಷಿತನಿಗೆ ಹೊಸದಾದ ದೇಹದಲ್ಲಿ ಸಂಪೂರ್ಣ ರಕ್ಷಣೆಯನ್ನು ನೀಡಿದನು. ಅವನು ತನ್ನ ಸರ್ವವ್ಯಾಪಿ ಶಕ್ತಿಯಿಂದ ಉತ್ತರೆಯ ಮತ್ತು ಪಾಂಡವರ ಕುಟುಂಬದ ಇತರರ ಒಳಗೂ ಹೊರಗೂ ಉಪಸ್ಥಿತನಾಗಿದ್ದನು. ಇಲ್ಲಿ ಪುರುವಂಶ ಇದೆಯಲ್ಲ, ಆ ವಂಶದಲ್ಲಿ ಪಾಂಡವರ ಅನುವಂಶಿಯಾಗಿ, ಅಂದರೆ ಪಾಂಡವರ ಮೊಮ್ಮಗನಾಗಿ, ಅಂದರೆ ಅವರ ವಂಶವನ್ನು ನಡ್ಕೊಂಡು ಹೋಗುವಂಥವನು ಸಾಮಾನ್ಯವಾಗಿದ್ದರೆ ಆಗೋದಿಲ್ಲ, ಅವನು ಎಕ್ಸ್ಟ್ರಾರ್ಡಿನರಿ, ಅಂದರೆ ತುಂಬ ಶಕ್ತಿಶಾಲಿ ಮತ್ತು ಧರ್ಮಪರಾಯಣನೂ ಆಗಿರಬೇಕು. ಯಾಕಂದರೆ ಪಾಂಡವರು ಧರ್ಮಪರಾಯಣನಾಗಿದ್ದಂಥವ್ರು, ಅವರ ಮೊಮ್ಮಗನಾಗಿ ಬರುವಂಥವನು ಸಾಮಾನ್ಯ ಮನುಷ್ಯನಾಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಭಗವಂತನ ಇಚ್ಛೆ ಏನಿತ್ತು, ಯುಧಿಷ್ಠಿರ ಮಹಾರಾಜನ ಉತ್ತರಾಧಿಕಾರಿಯಾಗೋನು ತುಂಬಾ ಪುಣ್ಯ ಮಾಡಿರುವಂಥವನಾಗಿರಬೇಕು. ಅದಕ್ಕೋಸ್ಕರ ಆ ಜೀವಿ ಇದೆಯಲ್ಲ, ಅಂದರೆ ಹೊಟ್ಟೆಯಲ್ಲೇ ಸುಟ್ಟೋದ್ನಲ್ಲ ಆ ಜೀವಿ, ಅವನು ಸಾಮಾನ್ಯನಲ್ಲ, ಯುಧಿಷ್ಠಿರ ಮಹಾರಾಜನ ಉತ್ತರಾಧಿಕಾರಿಯಾಗುವಂಥ ಭಾಗ್ಯವನ್ನು ಪಡೆದಿದ್ದಂಥವನು. ಅದಕ್ಕೆ ಅಶ್ವತ್ಥಾಮ ಪರೀಕ್ಷಿತ, ಅಂದರೆ ಆ ಮಗು ಹೆಸರು ಪರೀಕ್ಷಿತ ಅಂತ ಮುಂದೆ ಆಗುತ್ತೆ, ಸುಟ್ಟು ಹೋಗಿರುತ್ತಲ್ಲ ಮಗು, ಅದು ಆ ಪರೀಕ್ಷಿತ ಮಹಾರಾಜನಿದ್ದಂತಹ ಭ್ರೂಣವನ್ನು ನಾಶ ಮಾಡಿದಾಗ ಭಗವಂತನೇ ಸ್ವಯಂ ತನ್ನ ಅಂತರಂಗ ಶಕ್ತಿಯಿಂದ ಉತ್ತರೆಯ ಗರ್ಭಕ್ಕೆ ಹೋಗಿ ಆ ಮಗುವನ್ನು ಕಾಪಾಡ್ತಾನೆ. ಅಂದರೆ ಅಲ್ಲಿ ಭಗವಂತನಿಗೆ ದರ್ಶನ ಕೊಡ್ತಾನೆ ಮತ್ತು ಅವನಿಗೊಂದು ಉತ್ತೇಜನ ನೀಡ್ತಾನೆ. ಈಗ ಆ ಮಗು ಅಂದರೆ ಅದು ಒಂದು ಜೀವ ಅಂತಂದಮೇಲೆ ಅದು ಗಾಬರಿಗೊಂಡಿರುತ್ತೆ, ಏನೋ ಒಂದು ವಿಚಿತ್ರವಾದ ಘಟನೆ ನಡೀತಾ ಇದೆಯಲ್ಲ ನನ್ನ ಜೊತೆ ಅಂತ ಅಂದ್ಬಿಟ್ಟು ಹೆದರ್ಕೊಂಡಿರುತ್ತಲ್ವ. ಸೊ ಅಲ್ಲಿ ಹೋಗಿ ಭಗವಂತ ಅದಕ್ಕೆ ಸಮಾಧಾನ ಮಾಡಿ, ನಾನಿದ್ದೀನಿ, ನೀನು ಹೆದರ್ಕೋಬೇಡ ಅನ್ನೋ ರೀತಿ ಭಗವಂತ ಅಲ್ಲಿ ಹೊಸ ಒಂದು ಶರೀರವನ್ನು ಕೊಟ್ಟು ಸಂಪೂರ್ಣವಾಗಿ ಅವನನ್ನು ರಕ್ಷಣೆ ಮಾಡ್ತಾನೆ. ಅವನು ತನ್ನ ಸರ್ವವ್ಯಾಪಿ ಶಕ್ತಿಯಿಂದ ಉತ್ತರೆಯ ಮತ್ತು ಪಾಂಡವರ ಕುಟುಂಬದ ಒಳಗಡೆ ಮತ್ತು ಹೊರಗಡೆ ಉಪಸ್ಥಿತನಾದ. ಅಂದರೆ ಈಗ ಅವನಿಗೆ ಬೇರೆ ಯಾರೂ ಇರಲಿಲ್ಲ, ಪಾಂಡವರಾದ ಮೇಲೆ ಅವರ ವಂಶವನ್ನು ಮುಂದುವರಿಸ್ಕೊಳಕ್ಕೆ ಯಾರೂ ಇರಲಿಲ್ಲ. ಕೌರವರು ಎಲ್ಲರೂ ಸತ್ತು ಹೋಗಿದ್ರು, ಪಾಂಡವರು ಮಾತ್ರ ಉಳ್ಕೊಂಡಿದ್ರು, ಪಾಂಡವರ ಮಕ್ಕಳು ಕೂಡ ಸತ್ತು ಹೋಗಿದ್ರು. ಈಗ ಉತ್ತರೆಯ ಗರ್ಭದಲ್ಲಿದ್ದ ಆ ಮೊಮ್ಮಗು ಇದೆಯಲ್ಲ, ಅದು ಒಂದೇ ಅವರ ವಂಶವನ್ನು ಮುಂದುವರಿಸ್ಕೊಂಡು ಹೋಗೋದು. ಮತ್ತು ಈ ಇಡೀ ಸಾಮ್ರಾಜ್ಯಕ್ಕೆ ಒಬ್ಬ ರಾಜ ಬೇಕಾಗಿತ್ತಲ್ವಾ. ಸೊ ಎಲ್ಲ ಇಡೀ ಕುರುವಂಶನೇ ನಾಶ ಆಗೋಗಿತ್ತು ಪಾಂಡವರನ್ನು ಬಿಟ್ಟರೆ. ಈಗ ಉತ್ತರೆಯ ಗರ್ಭದಲ್ಲಿ ಆ ಮಗು ಮಾತ್ರ ಉಳಿದಿತ್ತು. ಸೊ ಅದನ್ನು ಉಳಿಸ್ಬೇಕಾಗಿದ್ದು ಭಗವಂತನ ಇಚ್ಛೆ ಆಗಿತ್ತು. ಯಾಕೆ ಅಂತಂದರೆ ಇವರ ವಂಶವನ್ನು ಬೆಳೆಸ್ಕೊಂಡು ಹೋಗಬೇಕು. ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ಈ ಇಡೀ ಜಗತ್ತನ್ನು ಆಳುವಂಥವನು ಒಬ್ಬ ಒಳ್ಳೆ ಜೀವಿ ಆಗಿರಬೇಕು. ಅದು ಪರೀಕ್ಷಿತ ಮಹಾರಾಜ ಅಂತ ಭಗವಂತ ಡಿಸೈಡ್ ಮಾಡಿರ್ತಾನೆ. ಅದಕ್ಕೆ ಅವನನ್ನು ಉಳಿಸ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.